ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಒಂದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಫೇಸ್ ಸ್ಕ್ರಬ್ನ ತೋರಿಸ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಬ್ಬರು ಕೂಡ ಮಲ್ಕೊಂಡಿದ್ರು, ಹಾಗಾಗಿ ನೀಟಾಗಿ ತಲೆಯೆಲ್ಲ ಬಾಚ್ಕೊಂಡು ತುಂಬಾ ಟ್ಯಾನ್ ಆಗಿತ್ತು ಫೇಸ್ ಎಲ್ಲ. ತುಂಬ ದಿನ ಆಗಿತ್ತು, ಸ್ಕಿನ್ ಕೇರು ಇಲ್ಲ, ಏನೂ ಇಲ್ಲ, ಹೇರ್ ಕೇರ್ ಕೂಡ ಇಲ್ಲ. ಅದಕ್ಕೋಸ್ಕರ ಇವತ್ತು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋ ಅಂಥ ಒಂದು ಫೇಸ್ ಪ್ಯಾಕ್ನ ಹೇಳ್ತಾ ಇದ್ದೀನಿ, ಯಾವ ರೀತಿ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋ ಅಂಥದ್ದು ಅಂತ ಹೇಳಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ. ನೋಡಿ, ಇವತ್ತು ಒಂದು ಸಿಂಪಲ್ಲಾಗಿ ಫೇಸ್ನ ಕ್ಲೀನಪ್ ಯಾವ ರೀತಿ ಮಾಡ್ಕೊಳ್ತೀನಿ ನಾನು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಮನೆಯಲ್ಲೇ ಇರುವಂಥ ತುಂಬ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ. ಇದಕ್ಕೆ ಬೇಕಾಗಿರೋದು ಇಷ್ಟೇ ನೋಡಿ. ಶುಗರು, ಸಕ್ಕರೆ ಒಂದು ಚಮಚದಷ್ಟು ತೊಗೊಂಡ್ರೆ ಸಾಕು, ಕಾಫಿ ಪೌಡರು, ಹಾಗೆ ಟೊಮೆಟೊ ಈ ರೀತಿಯಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿದ್ದರೆ ಒಳ್ಳೆಯದು, ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, 2 ಪೀಸ್ ತೊಗೊಂಡಿದ್ದೀನಿ. ಮೊದಲು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಬೇಕು. ನಮ್ಮ ಸ್ಕಿನ್ ಮೇಲೆ ಧೂಳು ಎಲ್ಲ ಕೂತಿರುತ್ತೆ, ಅದ್ರ ಮೇಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಕೂಡ ಅಲರ್ಜಿ ಆಗುತ್ತೆ ಅಥವಾ ಪಿಂಪಲ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಆಗಿದೆ. ಇವಾಗ ಈ ರೀತಿಯಾಗಿ ಟೊಮೆಟೊನ ತೊಗೊಂಡು ಸಕ್ಕರೆನಲ್ಲಿ ಅದ್ದಿ, ಅದಾದಮೇಲೆ ಕಾಫಿ ಪುಡಿನಲ್ಲಿ ಅದ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಫೇಸಿಗೆ ಕಂಪ್ಲೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಬನ್ನಿ. ಒಂದು 5 ನಿಮಿಷ ಇದನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಇವಾಗ ನೋಡಿ ಫೇಸ್ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಖಂಡಿತ ನೀವು ಕೂಡ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಪಾಪುದು ಸ್ನಾನ ಆಗಿತ್ತು, ಅವನಿಗೆಲ್ಲ ಡ್ರೆಸ್ ಎಲ್ಲ ಹಾಕಿದ್ರು. ಇದು ಕುಶಾಲಿನಿದು 2 ಮಂತ್ಸ್ ಫೋಟೋಶೂಟ್ ಕೂಡ ಮುಗಿಸಿದ್ದೆ. ಇದು ನೋಡಿ ಡ್ರೆಸ್ಸು, ಮೀಶೋಯಿಂದ ತರಿಸಿರೋ ಅಂಥ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿಯಾಗಿ ಅದಕ್ಕೆ ಹಿಂದೆ ರೆಕ್ಕೆ ಥರ ವಿಂಗ್ಸ್ ಥರ ಕೊಟ್ಟಿದ್ದಾರೆ. ಬಟರ್ಫ್ಲೈ ಶೇಪಲ್ಲಿ ಇದೆ ಹಿಂದೆ ಹಾಕ್ಕೊಳ್ಳೋ ಅಂಥದ್ದು. ಬಟ್ ಇದು ತುಂಬ ಓಡಾಡೋವಂಥ ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಳಿಗಿಂತ. ನನಗೆ ತುಂಬ ಇಷ್ಟ ಆಗಿ ತರಿಸ್ಕೊಂಡೆ ಇದು ನೋಡಿದ ತಕ್ಷಣ. ಹಾಗೆ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಫೋಟೋ ಕೂಡ ಹಾಕ್ತೀನಿ ನೋಡಿ ಅವಳಿಗೆ ಯಾವ ರೀತಿ ಕಾಣ್ತಿತ್ತು ಅಂತ ಹೇಳಿ. ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಚಿಕ್ಕ ಮಕ್ಕಳಿಗೆ ಇದು. ಹಾಗೆಯೇ ಈ ರೀತಿ ಒಂದು ಮ್ಯಾಜಿಕ್ ಸ್ಟಿಕ್ನ ಕೂಡ ಕೊಟ್ಟಿದ್ರು. ನೋಡಿ ಫೋಟೋನಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ. ಇವಾಗ ನೀವೇನು ನೋಡಿದ್ರಿ ಅದು ವೈಟ್ ಡ್ರೆಸ್ಸು, ತುಂಬಾ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ತುಂಬ ಹಾರ್ಡ್ ನೆಟ್ ಏನಿಲ್ಲ, ಪಾಪುಗೆ ಅಂದರೆ ಅಕೇಶ್ನಲಿ ಯೂಸ್ ಮಾಡ್ಬೋದು. ಅಂದರೆ ಏನಾದರೂ ಫಂಕ್ಷನ್ ಇದ್ದಾಗ ಸ್ವಲ್ಪ ಟೈಮ್. ಇವಳಿಗೆ ತುಂಬ ಜಾಸ್ತಿ ಯೂಸ್ ಮಾಡೋದಕ್ಕಾಗಲ್ಲ, ಒಂದು 6 ಮಂತ್ಸ್ ಎಬವ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇಷ್ಟು 1 ಮಂತ್ 2 ಮಂತ್ಸ್ಗೆಲ್ಲ ಅದು ಜಾಸ್ತಿ ಹೊತ್ತು ಹಾಕೋದಕ್ಕಾಗಲ್ಲ.
ಸೊ 1 ಇಯರ್ ಅಂದರೆ ಮಕ್ಕಳು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ, ಆಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಏನು ವಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹಾಕ್ಕೊಂಡು ನಡೆದಾಡ್ತಿದ್ರೇ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಪಾಪ ಮಲಗಿದ್ದಾಗ ಕೂತಿದ್ದಾಗ ಎಲ್ಲ ಅದನ್ನು ಹಾಕಿದ್ರೆ ಅಷ್ಟು ನೋಡಲಿಕ್ಕೆ ಕೂಡ ಚೆನ್ನಾಗಿರೋದಿಲ್ಲ. ಅದು 308 ರುಪೀಸ್ ಏನೋ ಇತ್ತು, 310 ಬಿಲೋ 350ನಲ್ಲಿ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ಇನ್ನೊಂದು ಫ್ರಾಕ್ನ ತೋರಿಸ್ತೀನಿ, ಮೀಶೋಯಿಂದನೇ ತರಿಸಿರೋವಂಥದ್ದು. ಇದು ನಮ್ಮ ಅತ್ತೆ ನನ್ನ ಮಗಳಿಗೆ ಖುಷಿಗೆ ಅಂತ ಹೇಳಿ ಅಲ್ಲಿನೇ ನನ್ನ ಹಸ್ಬೆಂಡ್ ಮನೆಯಲ್ಲಿ ಅತ್ತೆ ಮನೆಯಲ್ಲಿನೇ ಆರ್ಡರ್ ಮಾಡಿ ತರಿಸಿ ಕೊಟ್ಟಿದ್ದರು. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ವೈಟ್ ಫ್ರಾಕು ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಅಷ್ಟೇ ತುಂಬ ಸಾಫ್ಟ್ ಆಗಿದೆ, ಮಕ್ಕಳಿಗೆ ಆರಾಮಾಗಿ ಹಾಕ್ಬೋದು. ಒಳಗಡೆ ಕೂಡ ಈ ರೀತಿಯಾಗಿ ಸಾಫ್ಟ್ ಆಗಿರೋವಂಥ ಒಂದು ಮೆಟೀರಿಯಲ್ನಲ್ಲಿ ಲೈನಿಂಗನ್ನು ಕೊಟ್ಟಿದ್ದಾರೆ. ಹಿಂದೆ ನೋಡಿ ಜಿಪ್ ಇದೆ ಈ ರೀತಿಯಾಗಿ. ಇದರ ಪ್ರೈಸ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಒಂದು 230 ರುಪೀಸ್ ಅಷ್ಟು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಏನು ಜಾಸ್ತಿ ಇರೋಲ್ಲ, ಬಿಲೋ 250ನೇ. ತುಂಬ ಚೆನ್ನಾಗಿದೆ. ಖುಷಿಗೆ ಸ್ವಲ್ಪ ದೊಡ್ಡದೇ ಆಗುತ್ತೆ, ಒಂದು 6 ಮಂತ್ಸ್ ಬೇಬೀಸ್ಗೆಲ್ಲ ಹಾಕುವಂಥದ್ದಿದ್ದು. ನೋಡೋಣ, ಇವತ್ತು ಟ್ರೈ ಮಾಡ್ತೀನಿ ಹಾಕಿ ಯಾವ ರೀತಿ ಕಾಣ್ತಾಳೆ ಅಂತ. ಸೊ ನೆಕ್ಸ್ಟು ಇನ್ನೊಂದು ಡ್ರೆಸ್ಸು ನಮ್ಮ ಪಾಪುಗೆ ಅತ್ತೆ ಆಗಬೇಕು, ಗಿರ್ಜಾ ಅಂತ ಹೇಳಿ ಅವರು ಆರ್ಡರ್ ಮಾಡಿದ್ದಂಥದ್ದು. ಅವ್ರು ತರಿಸ್ಕೊಟ್ಟಿದ್ರು, ಅಂದರೆ ನಮ್ಮ ಮನೆ ಪಕ್ಕದವರೇನೆ, ವಿನಯ್ ಅವರ ದೊಡ್ಡಪ್ಪನ ಮಗಳು. ನೋಡಿ ಈ ರೀತಿ ಟಾಪ್ ಇದೆ. ಸೊ ಈ ರೀತಿ ಇರೋವಂಥದ್ದು, ಇದರ ಒಳಗಡೆ ಅದನ್ನು ಹಾಕ್ಕೊಳ್ಳೋವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಕಲರ್ಫುಲ್ ಆಗಿದೆ. ಇದು ಪ್ರೈಸ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಕ್ಯೂಟಾಗಿದೆ. ಇದಕ್ಕೆ ಒಂದು ಈ ರೀತಿಯಾಗಿ ಹೆಡ್ ಬ್ಯಾಂಡ್ನ ಕೂಡ ಕೊಟ್ಟಿದ್ದಾರೆ. ನನಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಏನಂದರೆ ಹೆಣ್ಮಕ್ಳಿದ್ರೆ ನಾವು ಏನು ಡ್ರೆಸ್ಸಸ್ನ ಹಾಕ್ಕೊಳ್ತೀವಿ, ಫಸ್ಟ್ ಆಫ್ ಆಲ್ ಅದನ್ನು ಮ್ಯಾಚ್ ಮಾಡ್ಕೊಳ್ಬೋದು. ಹಾಗೆಯೇ ಈ ರೀತಿಯಾಗಿರೋಂಥ ಒಂದು ಹೆಡ್ ಬ್ಯಾಂಡ್ಸ್ ಆಗಿರ್ಬೋದು, ಮ್ಯಾಚಿಂಗ್ ಸರಗಳನ್ನ ಕೂಡ ಸೇಮ್ ಹಾಕ್ಕೊಳ್ಬೋದು. ಇಬ್ಬರು ಕೂಡ ಶೇರ್ ಮಾಡ್ಕೊಳ್ಬೋದು. ಬೆಳೀತಾ ಬೆಳೀತಾ ಇನ್ನೂ ಕೂಡ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಬೋದು. ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ಇದರ ಪ್ರೈಸ್ ಕೂಡ ಗೊತ್ತಿಲ್ಲ, ಅದು ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಫಸ್ಟ್ ತೋರಿಸಿದಂಥ ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಹಾಗೆಯೇ ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.